ನಮಸ್ಕಾರ ವೀಕ್ಷಕರೇ, ದೇಶದ ರಾಜಕಾರಣದ ತೆರೆಮರೆಯಲ್ಲಿ ಸದ್ದಿಲ್ಲದೆ ಬಿಗ್ ಆಪರೇಷನ್ ಶುರುವಾಗಿದೆ. ಚದುರಂಗದ ಆಟ ಶುರುವಾಗಿದೆ. ಕಳೆದ ಕೆಲವು ದಿನಗಳಿಂದ ಸೈಲೆಂಟ್ ಆಗಿದ್ದ ದೇಶದ ಗೃಹ ಸಚಿವರು ಈಗ ಎದುರಾಳಿಗಳ ನಿದ್ದೆಗಿಡಿಸೋಕೆ ಮಾಸ್ಟರ್ ಪ್ಲಾನ್ ಒಂದನ್ನು ರೆಡಿ ಮಾಡಿಕೊಂಡು ಆಟಕ್ಕೆ ಇಳಿದಿದ್ದಾರೆ. ಇಲ್ಲಿಯವರೆಗೆ ಕೇಂದ್ರ ತೆಗೆದುಕೊಂಡ ಎಲ್ಲಾ ಮಹತ್ವದ ನಿರ್ಧಾರಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು, ಈಗ ಬರ್ತಿರೋದು ಭಾರಿ ಬಿಲ್. ಇದು ಬಿಲ್ಗಳ ಅಪ್ಪ. ಯಾಕಂದ್ರೆ ಇದು ಕೇವಲ ಒಂದು ಮಸೂದೆಯಲ್ಲ, ಕೇವಲ ಒಂದು ಕಾನೂನಿನ ಬದಲಾವಣೆಯಲ್ಲ. ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟ ವಿಚಾರ. ಸಾಮಾನ್ಯ ಜನರಿಂದ ಹಿಡಿದು ಭದ್ರತೆಯವರೆಗೆ ಒಂದೇ ವೇದಿಕೆಯಲ್ಲಿ ಎಲ್ಲಾ ವಿಚಾರಗಳು ಚರ್ಚೆಗೆ ಬರುವಂತಹ ದೊಡ್ಡ ಬಿಲ್ ಇದು. ವಿಪಕ್ಷಗಳು ಅಮಿತ್ ಶಾ ಕಲಾಪಕ್ಕೆ ಬರದೇ ಇರೋದನ್ನು ನೋಡಿ ಅಮಿತ್ ಶಾ ಕಣ್ಮರೆಯಾಗಿದ್ದಾರೆ ಅಂತ ಪೋಸ್ಟರ್ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಈಗ ಕಳೆದ 10 ದಿನಗಳಿಂದ ಅಮಿತ್ ಶಾ ಎಲ್ಲಿ ಹೋಗಿದ್ರು, ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದೆ ಸೋಮವಾರ ಲೋಕಸಭೆಯಲ್ಲಿ ಆರಂಭವಾಗುತ್ತಿದ್ದಂತೆ ಬೃಹತ್ ಸುನಾಮಿ ಅಪ್ಪಳಿಸಿದಂತೆ ಗ್ಯಾರಂಟಿ FCRA ಸುನಾಮಿ. FCRA ಅಂತ ಕೇಳಿದಾಗ ಅಯ್ಯೋ ಇದು ಏನು ಜೀವಗಳಿಗೆ ಸಂಬಂಧಪಟ್ಟದ್ದು, ಟ್ರಸ್ಟ್ಗಳಿಗೆ ಸಂಬಂಧಪಟ್ಟದ್ದು ಅಂತ ನಿಮ್ಮಲ್ಲಿ ಕೆಲವರು ಅಂದುಕೊಳ್ಳಬಹುದು. ಆದರೆ ಈ ರೀತಿಯಲ್ಲ ಸ್ನೇಹಿತರೆ, ಇದು ನಮ್ಮೆಲ್ಲರಿಗೂ ಸಂಬಂಧಪಟ್ಟ ವಿಚಾರ, ಜೊತೆಗೆ ದೇಶದ ಭದ್ರತೆಗೂ ಸಂಬಂಧಪಟ್ಟ ವಿಚಾರ. ಈ ಬಿಲ್ ಬಗ್ಗೆ ತಯಾರಿ ನಡೆದು ಲೋಕಸಭೆ ತಂದಾಗಲೇ ಕಾಂಗ್ರೆಸ್ ಕಡೆಯಿಂದ ಪ್ರತಿಭಟನೆಯಾಗಿತ್ತು. ಮುಸ್ಲಿಂ ಲೀಗ್ ವಿರೋಧ ವ್ಯಕ್ತಪಡಿಸಿತ್ತು. ಈಗ ಇದು ಚರ್ಚೆಗೆ ಬರ್ತಿದೆ ಅಂದಾಗ ವಿಪಕ್ಷಗಳಿಗಂತೂ ಕಂಗಾಲಾಗಿ ಹೋಗಿವೆ. ಅದಕ್ಕೆ ಮತ್ತೊಂದು ಕಾರಣವು ಅಂದ್ರೆ ಎಲ್ಲರ ಚಿತ್ತ ಈಗ ಅಮಿತ್ ಶಾ ಕಡೆ ಇದೆ. ಯಾಕಂದ್ರೆ ಅಮಿತ್ ಶಾ ಅವರ ಇತ್ತೀಚಿನ ನಡೆ ಬಹಳ ನಿಗೂಢವಾಗಿದೆ. ಒಂದು ಹಂತದಲ್ಲಿ ವಿಪಕ್ಷಗಳ ಪಾಲಿಗೆ ಅಮಿತ್ ಶಾ ಈ ಬಾರಿ ಸುನಾಮಿಯಾಗಿ ಬರ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅಮಿತ್ ಶಾ ಸೈಲೆಂಟ್ ಆಗಿ ಮಾಡಿಕೊಂಡಿರೋ ಸಿದ್ಧತೆ ಇಡೀ ವಿಪಕ್ಷ ಎದೆ ಬಡಿತ ಹೆಚ್ಚು ಮಾಡಿದೆ. ಇನ್ನು ಕೆಲವು ಕಾರಣಗಳಿಂದ ಕೈಗಳಿಗೆ ನಡುಕ ಶುರುವಾಗಿದೆ. ಕೇಂದ್ರ ಸರ್ಕಾರ ವಿದೇಶಿ ದೇಣಿಗೆಯನ್ನು ನಿಯಂತ್ರಿಸುವ FCRA ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ಗೆ ಭಾರಿ ದೊಡ್ಡ ಸರ್ಜರಿ ಆಗಿದೆ. ಸರ್ಕಾರದ ಈ ಕಾರಣದಿಂದ ಇನ್ಮುಂದೆ ಯಾವುದೇ NGO ತಮಗೆ ಇಷ್ಟ ಬಂದ ಹಾಗೆ ವಿದೇಶಿ ಹಣವನ್ನು ತಂದು ಬಳಸೋ ಹಾಗೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಏನಿದು FCRA ಬಿಲ್? ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ ಚರ್ಚೆ? ಅಮಿತ್ ಶಾ ಆಡಳಿತಕ್ಕೆ ತಕ್ಷಣ ದೆಹಲಿಯಲ್ಲಿ ರಾಜಕೀಯ ಬಿಸಿ ಏರಿದ್ಯಾಕೆ? ವಿದೇಶಿ ಹಣದ ಮೇಲೆ ಸರ್ಕಾರದ ಕಣ್ಣು ಯಾಕಿಷ್ಟು ಇಟ್ಟಿದ್ದಾರೆ? ಈ ಬಿಲ್ ಪಾಸ್ ಆದ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಏನಿದು ಹೊಸ ನಿಯಮ? ಇದರಿಂದ ಭಾರತದಲ್ಲಿರೋ NGOಗಳ ಕತೆ ಏನಾಗಲಿದೆ? ದೇಶದ ರಾಜಕಾರಣದ ಮೇಲೆ ಇದರ ಪರಿಣಾಮ ಏನು? ಈ ಎಲ್ಲದರ ಕುರಿತು ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ ಸ್ನೇಹಿತರೆ. FCRA ಕಾಯ್ದೆಯನ್ನು ತಿದ್ದುಪಡಿ ಅಸ್ತ್ರಕ್ಕೆ ಅಮಿತ್ ಶಾ ಸಾಣೆ ಹಿಡಿದಿದ್ದಾರೆ. ವಿದೇಶಿ ದೇಣಿಗೆ ಪಡೆಯುವ NGOಗಳು, ಸಂಸ್ಥೆಗಳು ಪಾರದರ್ಶಕತೆ ಮತ್ತು ರಾಷ್ಟ್ರ ವಿರೋಧಿ ಶಕ್ತಿಗಳ ಎಡೆಮುರಿ ಕಟ್ಟೋಕೆ ಕೇಂದ್ರ ಸರ್ಕಾರ ಮಾಸ್ಟರ್ ಪ್ಲಾನ್ ಎಣೆದಿದೆ. ವಿದೇಶದಿಂದ ಬರೋ ಪ್ರತಿಯೊಂದು ರೂಪಾಯಿ ಲೆಕ್ಕವೂ ಈಗ ಪಕ್ಕಾ ಆಗಲೇಬೇಕು, ಇಲ್ಲದಿದ್ದರೆ ಜೈಲು ಗ್ಯಾರಂಟಿ. ಈ ಹೊಸ ವಿಧೇಯಕವನ್ನು ಎಫೆಕ್ಟ್ ಹೇಗಿರುತ್ತದೆ ಅಂದರೆ, ವಿಪಕ್ಷಗಳು ಯಾವ ವಿಚಾರಕ್ಕೆ ಸರ್ಕಾರದ ವಿರುದ್ಧ ದನಿ ಎತ್ತಲು ಹೊರಟಾವೋ ಅದೇ ವಿಚಾರದಲ್ಲಿ ಈಗ ವಿಪಕ್ಷಗಳೇ ಲಾಕ್ ಆಗುವ ಭೀತಿ ಎದುರಾಗಿದೆ. ಸಾಮಾನ್ಯ ಬಿಲ್ ಅಲ್ಲ, ಯಾಕಂದ್ರೆ ಇದರ ಪರಿಣಾಮ ಕೇವಲ ಒಂದೆರಡು ಸಂಸ್ಥೆಗಳ ಮೇಲೆ ಅಲ್ಲ, ಸಾವಿರಾರು NGOಗಳು, ಟ್ರಸ್ಟ್ಗಳು, ಶಿಕ್ಷಣ ಸಂಸ್ಥೆಗಳು, ಧಾರ್ಮಿಕ ಸಂಘಟನೆಗಳು, ವಿದೇಶಿ ಅನುದಾನ ಪಡೆಯುವ ಪ್ರತಿಯೊಂದು ಸಂಸ್ಥೆಯ ಮೇಲೂ ಇದೆ. ಜೊತೆಗೆ ನಾವು ಟ್ರಸ್ಟ್ಗಳು, ಧಾರ್ಮಿಕ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆ ಅಂತ ಹೇಳ್ಕೊಂಡು ಕಳ್ಳಾಟ ಆಡುತ್ತಿರುವ ಸಂಸ್ಥೆಗಳಿಗೆ ಡವ ಶುರುವಾಗಿದೆ. ಮೊದಲಿಗೆ FCRA ಎಂದರೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. FCRA ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ಅಂದರೆ ಭಾರತದಲ್ಲಿರುವ ಸಂಸ್ಥೆಗಳು, ಟ್ರಸ್ಟ್ಗಳು, NGOಗಳು, ಸಮಾಜ ಸೇವಾ ಸಂಘಟನೆಗಳು, ಶಿಕ್ಷಣ ಸಂಸ್ಥೆಗಳು ಅಥವಾ ಧಾರ್ಮಿಕ ಸಂಘಟನೆಗಳು ವಿದೇಶದಿಂದ ಹಣ ಪಡೆಯಬೇಕಾದರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನ ನಿರ್ಧರಿಸುವ ಕಾನೂನು. ವೀಕ್ಷಕರೇ, ಇಲ್ಲಿ ಒಂದು ಕ್ಲಾರಿಟಿ ಇರಬೇಕು. ಮುಖ್ಯವಾಗಿ ಇಲ್ಲಿ ಕೇಂದ್ರ ವಿದೇಶಿ ಫಂಡಿಗೆ ಬ್ರೇಕ್ ಆಗ್ತಾ ಇಲ್ಲ. ನೀವು ಎಷ್ಟು ಬೇಕಾದರೂ ಹೊರಗಡೆಯಿಂದ ದುಡ್ಡು ತನ್ನಿ, ಆದರೆ ಅದನ್ನು ಯಾವುದಕ್ಕೆ ಬಳಸುತ್ತಿದ್ದೀರಾ ಅಂತ ಪಾರದರ್ಶಕತೆ ಇರಬೇಕು, ಲೆಕ್ಕ ಕೊಡಲೇಬೇಕು ಅಂತ ಕೇಳ್ತಿದ್ದಾರೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದೆಲ್ಲ ಗಮನಿಸಿರಬಹುದು, ಗಲಭೆಗಳಾದಾಗ, ಅಹಿತಕರ ಘಟನೆಗಳಾದಾಗ ಅದಕ್ಕೆ ವಿದೇಶದಿಂದ ಫಂಡ್ ಆಗಿದೆ ಅನ್ನುವ ಮಾತುಗಳು ಆಗಾಗ ಕೇಳಿ ಬರುತ್ತೆ. ನಿಮಗೂ ಕೂಡ ಅನಿಸಿರಬಹುದು, ಕೆಲವೊಂದು ಇಷ್ಟು ವ್ಯಕ್ತಿಗಳು, ಸಂಘಟನೆಗಳಿಗೆ ದೇಶದ ವಿರುದ್ಧ ಕೆಲಸ ಮಾಡುವುದಕ್ಕೆ ಇದಕ್ಕೆಲ್ಲ ಇವರಿಗೆ ಹಣ ಎಲ್ಲಿಂದ ಬರುತ್ತೆ, ಯಾರಿದ್ದಾರೆ ಇವರೆಲ್ಲ ಮಾಡುತ್ತಿರುವ ಹಿಂದೆ ಅನ್ನುವ ಪ್ರಶ್ನೆ ಬಂದಿರಬಹುದು. ಅದಕ್ಕೆ ಈ ವಿದೇಶಿ ಫಂಡಿಂಗ್ ಕೂಡ ಒಂದು ಕಾರಣ ಆಗಿರಬಹುದು. ಅಂದ್ರೆ ಸಮಾಜ ಸೇವೆಗೆ ಅಂತ ತಗೊಳ್ಳೋದು, ಆ ರೀತಿಯ ಅದು ರಿಜಿಸ್ಟರ್ ಆಗುತ್ತೆ.
ಆದರೆ ಅದನ್ನು ಬಳಸಿಕೊಳ್ಳುವುದು ಮಾತ್ರ ದೇಶದ ವಿರುದ್ಧ ಕೆಲಸ ಮಾಡುವುದಕ್ಕೆ. ಇನ್ನೂ ಒಂದು ಎಕ್ಸಾಂಪಲ್ ಅಂದ್ರೆ ಕೆಲವು ಮಿಷನರಿ ಸಂಸ್ಥೆಗಳು ಧಾರ್ಮಿಕ ಸಂಘಟನೆಗಳು ಅಂತ ತೆಗೆದುಕೊಳ್ಳುತ್ತಾರೆ, ಅದನ್ನು ಮತಾಂತರಕ್ಕೆ ಬಳಸಿಕೊಳ್ಳುತ್ತಾರೆ. ಹಾಗಾಗಿ ನಮ್ಮ ದೇಶದಲ್ಲಿಯೂ ಕೆಲವು NGOಗಳು ವಿದೇಶಗಳಿಂದ ಕೋಟಿ ಕೋಟಿ ರೂಪಾಯಿಗಳನ್ನು ದುಡ್ಡು ಯಾಕೆ ಬರುತ್ತೆ, ಆ ದುಡ್ಡನ್ನು ಅವರು ನಿಜವಾಗ್ಲೂ ಬಡವರ ಸೇವೆಗೆ, ಶಿಕ್ಷಣಕ್ಕೆ ಅಥವಾ ಆರೋಗ್ಯಕ್ಕೆ ಬಳಸ್ತಾರಾ? ಇಲ್ಲ ಅಂದ್ರೆ ದೇಶದ ವಿರುದ್ಧ ನಡೆಸುವ ಪ್ರೊಟೆಸ್ಟ್ಗಳಿಗೆ ಅಥವಾ ಯಾವುದೋ ಕಾನೂನು ಬಾಹಿರ ಕೆಲಸಗಳಿಗೆ ಬಳಸ್ತಾರಾ? ಈ ಒಂದು ಪ್ರಶ್ನೆ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಕಾನೂನು ಹೊಸದೇನಲ್ಲ, ಹಲವು ವರ್ಷಗಳಿಂದ ಇದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಸರ್ಕಾರ ವಿದೇಶಿ ಅನುದಾನ ಪಡೆಯುವ ಸಂಸ್ಥೆಗಳ ಮೇಲೆ ಕ್ರಮೇಣ ನಿಯಂತ್ರಣ ಹೆಚ್ಚಿಸುತ್ತಾ ಬಂದಿದೆ. ಬಿಲ್ಗೆ ತಿದ್ದುಪಡಿ ಮಾಡುತ್ತಲೇ ಬಂದಿದೆ. ಸಾವಿರಾರು ಸಂಸ್ಥೆಗಳ FCRA ಲೈಸೆನ್ಸ್ ಕೂಡ ಈಗಾಗಲೇ ರದ್ದಾಗಿದೆ. ಹಲವರಿಗೆ ನವೀಕರಣ ಸಿಕ್ಕಿಲ್ಲ, ಹಲವರು ಸ್ವಯಂ ಪ್ರೇರಿತರಾಗಿ ನೋಂದಣಿಯನ್ನೇ ಬಿಟ್ಟಿದ್ದಾರೆ. ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೊಸ ತಿದ್ದುಪಡಿ ತರೋಕೆ ಸರ್ಕಾರ ಸಿದ್ಧವಾಗಿದೆ. ಸರ್ಕಾರದ ವಾದ ಏನೆಂದರೆ, ಕೆಲ ಸಂಸ್ಥೆಗಳು ವಿದೇಶದಿಂದ ಬಂದ ಹಣವನ್ನು ಅವರು ಹೇಳಿದ ಉದ್ದೇಶಕ್ಕೆ ಬಳಸುತ್ತಿಲ್ಲ, ಕೆಲವರು ನಿಯಮ ಉಲ್ಲಂಘನೆ ಮಾಡುತ್ತಿದ್ದಾರೆ, ಕೆಲವರು ವಿರುದ್ಧ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಕೇಳಿಬಂದಿವೆ. ಇಂತಹ ಸಂದರ್ಭಗಳಲ್ಲಿ ಕೇವಲ ನೋಂದಣಿ ರದ್ದು ಮಾಡಿದರೆ ಸಾಕಾಗುವುದಿಲ್ಲ. ಆ ಸಂಸ್ಥೆಗಳ ಬಳಿ ಉಳಿದಿರುವ ವಿದೇಶಿ ಅನುದಾನದಿಂದ ನಿರ್ಮಾಣವಾದ ಆಸ್ತಿ ಪಾಸ್ತಿಗಳ ಬಗ್ಗೆ ಸ್ಪಷ್ಟ ಕಾನೂನು ಬೇಕು. ಇದೇ ಕಾರಣಕ್ಕೆ ಹೊಸ ತಿದ್ದುಪಡಿ ತರಲಾಗಿದೆ ಎನ್ನುವುದು ಕೇಂದ್ರದ ನಿಲುವು. ಆದರೆ ರಾಜಕೀಯದಲ್ಲಿ ವಿಷಯ ಇಷ್ಟಕ್ಕೆ ನಿಲ್ಲೋದಿಲ್ಲ. ಯಾಕಂದ್ರೆ ಸರ್ಕಾರದ ಒಂದು ಕಾನೂನು ತಂದರೆ ಅದರ ಹಿಂದೆ ರಾಜಕೀಯ ಲೆಕ್ಕಾಚಾರವೂ ಇರುತ್ತದೆ ಅನ್ನೋದು ವಿಪಕ್ಷಗಳ ಆರೋಪ. ಈ ಬಾರಿ ಕೂಡ ಅದೇ ಚರ್ಚೆ ಶುರುವಾಗಿದೆ. ನೀವು ಕಳೆದ 10 ವರ್ಷಗಳ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದರೆ ಒಂದು ವಿಷಯ ಸ್ಪಷ್ಟವಾಗಿ ಕಾಣುತ್ತದೆ. ರಾಷ್ಟ್ರೀಯ ಭದ್ರತೆ, ಅಕ್ರಮ ಹಣ, ಭಯೋತ್ಪಾದನೆಗೆ ಹಣಕಾಸು, ವಿದೇಶಿ ಪ್ರಭಾವ, ಈ 4 ವಿಷಯಗಳಲ್ಲಿ ಮೋದಿ ಸರ್ಕಾರ ಯಾವತ್ತೂ ಸಾಫ್ಟ್ ಆಗಿ ನಡೆದುಕೊಂಡಿಲ್ಲ. ನೋಟು ಅಮಾನ್ಯೀಕರಣ ಇರಬಹುದು, PMLA ಕಾನೂನು ಇರಬಹುದು, UAPA ತಿದ್ದುಪಡಿಗಳು ಇರಬಹುದು, ಈಗ FCRA ಕೂಡ ಅದೇ ಸರಣಿಯಲ್ಲಿ ಮುಂದುವರೆದ ಭಾಗ ಎಂದು ಹಲವರು ವಿಶ್ಲೇಷಿಸಿದ್ದಾರೆ. ಹಾಗಾದ್ರೆ ವಿಪಕ್ಷಗಳ ವಾದ ಏನು ಅಂತ ನೋಡೋದಾದ್ರೆ, ಸರ್ಕಾರ ಈಗಾಗಲೇ ತನಿಖಾ ಸಂಸ್ಥೆಗಳ ಮೂಲಕ ಸಾಕಷ್ಟು ಅಧಿಕಾರ ಹೊಂದಿದೆ. ಈಗ ಹೊಸ ತಿದ್ದುಪಡಿಯ ಮೂಲಕ ಸರ್ಕಾರಕ್ಕೆ ಇನ್ನಷ್ಟು ಆಡಳಿತಾತ್ಮಕ ಹಿಡಿತ ಸಿಕ್ಕಲಿದೆ. ವಿಶೇಷವಾಗಿ ಒಂದು ಸಂಸ್ಥೆಯ FCRA ರದ್ದು ಆದರೆ ಅದರ ವಿದೇಶಿ ಅನುದಾನದಿಂದ ನಿರ್ಮಾಣವಾದ ಆಸ್ತಿಗಳ ನಿರ್ವಹಣೆಗೆ ಸರ್ಕಾರ ನೇಮಿಸುವ ಡೆಸಿಗ್ನೇಟೆಡ್ ಅಥಾರಿಟಿಗೆ ಅಧಿಕಾರ ನೀಡುವ ಪ್ರಸ್ತಾವವೇ ಈಗ ಅತಿ ಹೆಚ್ಚು ವಿವಾದಕ್ಕೆ ಸೃಷ್ಟಿಯಾಗಿದೆ. ಈ ವಿಷಯದ ಕುರಿತು ಬಿಜೆಪಿ ನಾಯಕರು ಹೇಳುತ್ತಿರುವ ವಿಷಯವನ್ನು ನೋಡಿದರೆ, ದೇಶದ ಒಳಗಡೆ ಕೆಲಸ ಮಾಡುತ್ತಿರುವ ಯಾವುದೇ ಸಂಸ್ಥೆಯಾಗಲಿ ಅದು ವಿದೇಶದಿಂದ ಹಣ ಪಡೆಯುತ್ತಿದ್ದರೆ ಸಂಪೂರ್ಣ ಪಾರದರ್ಶಕತೆಯನ್ನು ಇರಬೇಕು. ಪ್ರತಿಯೊಂದು ರೂಪಾಯಿ ಎಲ್ಲಿಂದ ಬಂತೋ, ಎಲ್ಲಿಗೆ ಖರ್ಚಾಯಿತೋ ಅದರ ಮೇಲೆ ಸರ್ಕಾರದ ನಿಗಾ ಹೇಗಿರಬೇಕು. ಯಾಕಂದ್ರೆ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳುವುದಿಲ್ಲ ಅನ್ನೋದು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ. ಅಂದ್ರೆ ರಾಜಕೀಯದಲ್ಲಿ ಯಾವತ್ತೂ ಒಂದು ಕಾನೂನು ಕೇವಲ ಕಾನೂನು ಆಗಿರುವುದಿಲ್ಲ, ಅದರ ಹಿಂದೆ ಆಡಳಿತಾತ್ಮಕ ಪರಿಣಾಮ ಇರುತ್ತೆ, ಆರ್ಥಿಕ ಪರಿಣಾಮನೂ ಇರುತ್ತೆ ಮತ್ತು ಅದಕ್ಕಿಂತ ದೊಡ್ಡದಾಗಿ ರಾಜಕೀಯ ಪರಿಣಾಮನೂ ಇರುತ್ತೆ. FCRA ತಿದ್ದುಪಡಿಯ ವಿಚಾರದಲ್ಲೂ ಈಗ ಅದೇ ಆಗ್ತಿದೆ. ಇದೇ ಕಾರಣಕ್ಕೆ ಈ ಬಿಲ್ ಸಾಮಾನ್ಯ ಬಿಲ್ ಆಗಿ ಉಳಿದಿಲ್ಲ. ಸಂಸತ್ತಿನಲ್ಲಿ ಇದರ ಬಗ್ಗೆ ಚರ್ಚೆ ಶುರುವಾದರೆ ಕೇವಲ ಕಾನೂನಿನ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ. ದೇಶದ ಪ್ರಭುತ್ವ, ನಾಗರಿಕ ಸಮಾಜ, ರಾಷ್ಟ್ರೀಯ ಭದ್ರತೆ, ವಿದೇಶಿ ಪ್ರಭಾವ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಚರ್ಚೆಯಾಗಿ ಬರಲಿವೆ. ಹಾಗಾದ್ರೆ ಈ ಹೊಸ ವಿಧೇಯಕ ಏನು ಹೇಳುತ್ತದೆ ಅಂತ ನೋಡೋದಾದ್ರೆ, ಆಸ್ತಿಗಳ ಮುಟ್ಟುಗೋಲು. ಯಾವುದೇ ಸರ್ಕಾರೇತರ ಸಂಸ್ಥೆ, NGO ಸಂಸ್ಥೆಗಳು ನಿಯಮಗಳನ್ನು ಪಾಲಿಸಲು ವಿಫಲವಾಗಿ ಅದರ ನೋಂದಣಿ ರದ್ದಾದರೆ, ಆ ಸಂಸ್ಥೆ ಸ್ವಯಂ ಪ್ರೇರಿತವಾಗಿ ಪರವಾನಗಿ ಒಪ್ಪಿಸಿದರೆ ಅಥವಾ ಕಾಲಮಿತಿಯಲ್ಲಿ ನವೀಕರಣಗೊಳ್ಳದಿದ್ದರೆ, ಆ ಸಂಸ್ಥೆ ವಿದೇಶಿ ದೇಣಿಗೆಯಿಂದ ಖರೀದಿಸಿದ ಜಮೀನು, ಕಟ್ಟಡ ಅಥವಾ ಇತರೆ ಆಸ್ತಿಗಳು ಕಾಯಂ ಆಗಿ ಸರ್ಕಾರದ ವಶವಾಗುತ್ತದೆ. ಸಂಸ್ಥೆಯು ಪ್ರಮುಖ ಪದಾಧಿಕಾರಿಗಳು ಆ ಸ್ಥಳದಲ್ಲಿ ಯಾವುದೇ ವೈಯಕ್ತಿಕ ಹಿತಾಸಕ್ತಿಯನ್ನು ಹೊಂದುವಂತಿಲ್ಲ. ಎರಡನೆಯದಾಗಿ ನಿಯೋಜಿತ ಪ್ರಾಧಿಕಾರ. ಹೀಗೆ ವಶಪಡಿಸಿಕೊಂಡ ಆಸ್ತಿಗಳನ್ನು ಸಾರ್ವಜನಿಕ ಉದ್ದೇಶಗಳಿಗಾಗಿ ಬಳಸಬೇಕು. ಅವುಗಳು ದುರುಪಯೋಗವಾಗದಂತೆ ನೋಡಿಕೊಳ್ಳಲು ಸರ್ಕಾರ ಒಂದು ನಿಯೋಜಿತ ಪ್ರಾಧಿಕಾರವನ್ನು ರಚಿಸಲಿದೆ. ಇನ್ನು ಮೂರನೆಯದಾಗಿ ಮಾಹಿತಿ ಬಹಿರಂಗಪಡಿಸುವಿಕೆ. ವಿದೇಶಿ ಸಂಸ್ಥೆಗಳ ಪರವಾಗಿ ಕೆಲಸ ಮಾಡುತ್ತಿರುವ ಸಾರ್ವಜನಿಕ ನೋಂದಣಿಯಿಂದ ವಿವರ ನೀಡಬೇಕು. ವಿದೇಶಿ ಹಣದ ಎಷ್ಟು ಹಣ ಬಂದಿತು, ಅದರ ಬಳಕೆ ಮತ್ತು ಹಣದಿಂದ ಸೃಷ್ಟಿಯಾಗುವ ಆಸ್ತಿಗಳನ್ನು ನೇರವಾಗಿ ನಿಯಂತ್ರಿಸಲಾಗುತ್ತದೆ. ಹಾಗೂ ಇದರಲ್ಲಿ ರಾಷ್ಟ್ರೀಯ ಭದ್ರತೆಗೆ ಮೊದಲೇ ಆದ್ಯತೆ ನೀಡಿದ್ದಾರೆ. ಜಾಗತಿಕ ರಾಜಕಾರಣದಲ್ಲಿ ರಾಷ್ಟ್ರೀಯ ಭದ್ರತೆಯು ಕೇವಲ ಗಡಿ ರಕ್ಷಣೆ ಮಾತ್ರವಲ್ಲ, ವಿದೇಶಿ ಹಣದಿಂದ ಯಾರಿಂದ ಬರುತ್ತದೆ ಮತ್ತು
ಅದು ದೇಶದಲ್ಲಿ ಯಾವ ಕೆಲಸಕ್ಕೆ ಬಳಸುತ್ತಿದ್ದಾರೆ ಇದು ಕೂಡ ಮುಖ್ಯ. ಹೀಗಾಗಿ ವಿದೇಶಿ ಹಣವು ದೇಶದ ಸಾರ್ವಜನಿಕರ ಸುವ್ಯವಸ್ಥೆಗೆ, ಆಂತರಿಕ ಭದ್ರತೆ ಅಥವಾ ಸರ್ಕಾರದ ನೀತಿ ನಿರೂಪಣೆಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರದಂತೆ ತಡೆಯುವುದು ಅತ್ಯಗತ್ಯ ಎಂದು ಈ ಬಿಲ್ನ ತಿದ್ದುಪಡಿ ಹೇಳುತ್ತದೆ. ಹಾಗೂ ಯಾವುದೇ ಸಂಸ್ಥೆ ತನ್ನ ಪರವಾನಗಿಯನ್ನು ನವೀಕರಿಸಿಕೊಳ್ಳಬೇಕಾದರೆ ಕಳೆದ 2 ಆರ್ಥಿಕ ವರ್ಷಗಳಲ್ಲಿ ಕನಿಷ್ಠ 10 ಲಕ್ಷದಷ್ಟು ವಿದೇಶಿ ಹಣವನ್ನು ಸಮಾಜಮುಖಿ ಚಟುವಟಿಕೆಗಳಿಗೆ ಕಡ್ಡಾಯವಾಗಿ ಬಳಸಿರಬೇಕು. ಧಾರ್ಮಿಕ ಕಾರ್ಯಗಳಿಗಾಗಿ ವಿದೇಶಿ ಹಣ ಬಳಸಬಹುದು, ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಮತಾಂತರ ಚಟುವಟಿಕೆಗಳಿಗೆ ಬಳಸುವಂತಿಲ್ಲ ಎಂದು ಸ್ಪಷ್ಟವಾಗಿ ನಿಯಮ ರೂಪಿಸಿದ್ದಾರೆ. ಎನ್ಜಿಒಗಳು ಯಾವ ರಾಜ್ಯದಲ್ಲಿ ಮತ್ತು ಯಾವ ನಿರ್ದಿಷ್ಟ ಉದ್ದೇಶಕ್ಕಾಗಿ ಕೆಲಸ ಮಾಡುತ್ತಿವೆ ಎಂಬುದನ್ನು ಮುಂಚಿತವಾಗಿಯೇ ನೋಂದಾಯಿಸಬೇಕು. ಕೆಲಸದ ಕ್ಷೇತ್ರ ಅಥವಾ ಇತರ ರಾಜ್ಯಗಳಲ್ಲೂ ವಿಸ್ತರಿಸಬೇಕಾದರೆ ಹೆಚ್ಚುವರಿ ಶುಲ್ಕ ಪಾವತಿಸಿ ಸರ್ಕಾರದ ಅನುಮತಿ ಪಡೆದು ವಿಸ್ತರಿಸಬೇಕು. ಸಂಸ್ಥೆಯ ಮುಖ್ಯಸ್ಥರು ಮತ್ತು ಪ್ರಮುಖ ಪದಾಧಿಕಾರಿಗಳು ತಮ್ಮ ವೈಯಕ್ತಿಕ ಸಾಮಾಜಿಕ ಜಾಲತಾಣಗಳ ಲಿಂಕ್ಗಳನ್ನು, ಬ್ಲಾಗ್ಗಳು ಮತ್ತು ಪ್ರಕಟಣೆಗಳ ವಿವರವನ್ನು ಸರ್ಕಾರಕ್ಕೆ ನೀಡಬೇಕಾಗುತ್ತದೆ. ವೀಕ್ಷಕರೇ, ಈಗ ಈ ಬಿಲ್ನ ಅಸಲಿ ಇನ್ಸೈಡ್ ಸ್ಟೋರಿ ಏನು ಅನ್ನೋದನ್ನ ನೋಡೋಣ. ಅಮಿತ್ ಶಾ ಹೆಸರು ಈ ವಿಚಾರದಲ್ಲಿ ಯಾಕೆ ಬರ್ತಿದೆ ಅಂದ್ರೆ, ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲೇ FCRA ಆಡಳಿತ ನಡೆಯುವುದರಿಂದ ಈ ಬಿಲ್ ಅನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಗೃಹ ಸಚಿವಾಲಯ ಪ್ರಮುಖ ಪಾತ್ರ ವಹಿಸಿದೆ. ಪರೀಕ್ಷಾ ಅಕ್ರಮ ತಡೆ ಬಿಲ್ ಒಂದೇ ಮಾತರಂ ಬಿಲ್ ಆಯಿತು. ಅದೇ ರೀತಿ ಈ ಬಾರಿ ಮುಂಗಾರು ಅಧಿವೇಶನದ ಅಜೆಂಡಾದಲ್ಲಿ FCRA ಬಿಲ್ ಕೂಡ ಇದೆ. ಅಮಿತ್ ಶಾ ಅವರು ತಮ್ಮ ಸಂಸತ್ ಭವನದ ಕಚೇರಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡುತ್ತಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕಲಾಪಕ್ಕೆ ಕೂಡ ಅವರು ಹಾಜರಾಗಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಏನ್ ಪ್ಲಾನ್ ಮಾಡ್ತಿದೆ, ಅಮಿತ್ ಶಾ ಏನ್ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ವಿಪಕ್ಷಗಳು ಕೂಡ ಒಂದು ಆತಂಕ ಇದೆ. ಇದನ್ನು ವಿಪಕ್ಷಗಳು ಅಮಿತ್ ಶಾ ಕಣ್ಮರೆಯಾಗಿದ್ದಾರೆ ಅಂತ ನೀಟ್ ಪ್ರತಿಭಟನೆಯಿಂದ ಎದುರುಕೊಂಡಿದ್ದಾರೆ. ಪ್ರಧಾನಿ ರಾಜೀನಾಮೆ, ಅಮಿತ್ ಶಾ ಪ್ಲಾನ್ ಎಲ್ಲ ಉಲ್ಟಾ ಆಯ್ತು, ಹೀಗೆಲ್ಲ ಜನರ ಮುಂದೆ ಬಿಂಬಿಸುವ ಪ್ರಯತ್ನ ಮಾಡ್ತಿದ್ದಾರೆ. ವೀಕ್ಷಕರೇ, ಭಾರತದಲ್ಲಿ ಪ್ರತಿಯೊಂದು ದೊಡ್ಡ ಕಾನೂನು ರಾಜಕೀಯ ಚರ್ಚೆ ನಾವು ಕೂಡ ನೋಡಿದ್ದೇವೆ. ಈ ಹೊಸ ಬಿಲ್ ಕುರಿತು ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.